ದೇಶ ಕಂಡಂಥ ಶ್ರೇಷ್ಠ ಸಾಹಿತಿ ಸರಸ್ವತಿ ಸಮಾನ್ ಪುರಸ್ಕೃತರು ಆಗಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರು ನಿನ್ನೆ ವಿಧಿವಶರಾಗಿದ್ದಾರೆ. ಅವರ ಅಪಾರ ಸಂಖ್ಯೆಯ ಓದುಗ ಬಳಗ ಅಭಿಮಾನಿಗಳೆಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ವಿಶೇಷವಾಗಿ ಅವರ ಹುಟ್ಟೂರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಅಂತಕ್ಕಂಥ ಗ್ರಾಮ. ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದರು ಭೈರಪ್ಪನವರು. ನಾವು ನೋಡ್ತಾ ಇದ್ದಿದ್ದು ಸಂತೇಶ್ವರದ ಕೆರೆ, ಇದು ದೊಡ್ಡ ಕೆರೆ. ಗ್ರಾಮಸ್ಥರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಸರಿಸುಮಾರು 170 ರಿಂದ 180 ಹೆಕ್ಟೇರ್ ಪ್ರದೇಶ, ಅಂದರೆ ಸರಿಸುಮಾರು 300 ಎಕರೆಗೂ ಅಧಿಕ ಪ್ರದೇಶದ ವಿಸ್ತಾರದಲ್ಲಿರ್ತಕ್ಕಂಥ ಈ ಒಂದು ಕೆರೆ ಈಗ ತುಂಬಿದೆ. 30 ವರ್ಷಗಳ ಹಿಂದೆ ಬರಡಾಗಿದ್ದಂಥ ಕೆರೆ ಕಂಪ್ಲೀಟ್ ಆಗಿ ಒಂದು ರೀತಿ ಖಾಲಿಯಾಗಿತ್ತು. ಆದರೆ ಈ ವರ್ಷ ಈ ಕೆರೆಯ ಒಡಲು ತುಂಬಿಕೊಂಡಿದೆ. ಕೆರೆ ತುಂಬಿದಾಗೇ ನಾವು ನೋಡ್ತಾ ಇದ್ದೀವಿ ಇಡೀ ಗ್ರಾಮದಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ. ಯಾಕೆಂತ ಹೇಳಿದ್ರೆ ಇಲ್ಲೀಗ ಫಿಶರಿಂಗ್ ಶುರುವಾಗಿದೆ. ಗ್ರಾಮದ ಜನರೆಲ್ಲರೂ ಕೂಡ ಕೆರೆ ನೀರನ್ನು ಆಶ್ರಯಿಸ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲ ಕೂಡ ಹಸಿರು ವ್ಯಾಪಿಸಿಕೊಂಡಿದೆ. ಈ ಒಂದು ಈ ಕೆರೆಯ ಅಚ್ಚುಕಟ್ಟು ಪ್ರದೇಶದಲ್ಲೂ ಕೂಡ ಸುಮಾರು 100 ರಿಂದ 200 ಎಕರೆ ಪ್ರದೇಶದಷ್ಟು ವಿಸ್ತೀರ್ಣ ಪ್ರದೇಶದಲ್ಲಿ ಏನು ಕೃಷಿ ಕೂಡ ಆರಂಭ ಆಗುತ್ತೆ. ಅದಕ್ಕೆ ಕೂಡ ಪೂರಕವಾಗಿ ನಾವು ನೋಡಬಹುದು. ಇದರ ಬಲಭಾಗದಲ್ಲಿ, ಕೆರೆಯ ಅಚ್ಚುಕಟ್ಟು ಪ್ರದೇಶದ ಬಲಭಾಗದಲ್ಲಿ ತೆಂಗು, ಅಡಿಕೆ ಹಾಗೆ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆಗಳು ಕೂಡ ನಡೀತದೆ. ಅದಕ್ಕೆ ಪೂರಕವಾಗಿ ಈ ಕೆರೆ ಅತ್ಯಂತ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದೆ. ಕೇವಲ ಇದು ಒಂದು ಗ್ರಾಮ ಅಲ್ಲ, ಈ ಗ್ರಾಮಸ್ಥರೇ ಹೇಳೋ ಪ್ರಕಾರ ಸುಮಾರು 40 ಹಳ್ಳಿಗಳಿಗೆ ಈ ಒಂದು ಕೆರೆ ಆಶ್ರಯದಾತವಾಗಿದೆ. ಈ ಒಂದು ಕೆರೆಯ ನೀರು ಸಾಕಷ್ಟು ಜನರಿಗೆ ಕೊಡುಗೆಯನ್ನು ನೀಡ್ತಾ ಇದೆ, ಸಾಕಷ್ಟು ಜನರಿಗೆ ಸಹಕಾರಿಯಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಒಂದು ರೀತಿ ನೆರವಾಗ್ತಾ ಇದೆ. ಅಪಾರ ಸಂಖ್ಯೆಯ ಜನರಿಗೆ ಸುಮಾರು 40 ಹಳ್ಳಿ, ಇದು ಇದು ಒಂದು ತುಮಕೂರು ಜಿಲ್ಲೆಯ ಗಡಿ ಭಾಗದ ಒಂದು ಗ್ರಾಮ ಇದು. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಕೆರೆ ಸಾಕಷ್ಟು ನೆರವಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಹೇಳಿ ಸರ್, ನಿಮ್ಮೂರಿನ ಕೆರೆ ಈ ವರ್ಷ ತುಂಬಿಕೊಂಡಿದೆ, ಇದಕ್ಕೆ ನೀರು ಬರ್ತಾ ಇದೆ, ಇದು ಎಲ್ಲಿಂದ ನೀರು ಬಂತು, ಇದಕ್ಕೆ ಕಾರಣಕರ್ತರು ಯಾರು ಇದಕ್ಕೆ ಇಷ್ಟು ಕೆರೆ ತುಂಬಿಸ್ಲಿಕ್ಕೆ ಕಾರಣರು? ಇದು ಹೇಮಾವತಿ ನಾಲೆಯಿಂದ ಬರ್ತಿರೋ ನೀರು ಇಲ್ಲೇ ಸಮೀಪದ 10 ಕಿಲೋಮೀಟರ್ ದೂರದಲ್ಲಿ ಜಾಬಟ್ಟ ಅಂತ ಇದೆ, ಅಲ್ಲಿಂದ ಡಂಪ್ ಮಾಡ್ತಿದ್ದಾರೆ. ನೀರು ಬರ್ತಾ ಇದೆ. ಹೆಚ್ಚು ಕಡಿಮೆಗೆ 40% ಮೇಲೆ ಕೆರೆ ನೀರು ಬಂದಿದೆ. ಇನ್ನೂ ನೀರು ಕೆಲವು ದಿನಗಳ ಕಾಲ ಬರುತ್ತೆ. ಬಂದರೆ ಒಂದು 100ಕ್ಕೆ 90 ಭಾಗನಾರು ತುಂಬೋದು ಅಂತ ನಮ್ಮ ಆಸೆ ಇದೆ. ಈಗ ಈ ಕೆರೆಯಿಂದ ನಮಗೆಲ್ಲ ತುಂಬ ಅನುಕೂಲ ಆಗಿದೆ. ತುಂಬ ಅನುಕೂಲ ಅಂತಂದರೆ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಇಲ್ಲದಲೇ ಒದ್ದಾಡ್ತಿದ್ರು ಭಾಳ ವರ್ಷಗಳ ಕಾಲ. ಇದು ನೀರಿಲ್ದಲೇ ಬತ್ತಿ ಹೋಗಿತ್ತು. ಈ ಕೆರೆ ಬತ್ತಿ ಹೋಗಿತ್ತು ಅಂದರೆ ಇಲ್ಲೆಲ್ಲ ನಾವು ಕೆರೆ ಒಳಗೆ ಪೂರ್ತಿ ಓಡಾಡ್ಬೋದಿತ್ತು, ಆ ರೀತಿ ಇತ್ತು. ಈಗ ಈ ನೀರು ಬಂದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಜನಗಳಿಗೆ ಮರ ಗಿಡ ತೋಟ ಎಲ್ಲ ಉತ್ಕೃಷ್ಟವಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ತುಂಬ ಅನುಕೂಲವಾಗಿದೆ. ಇಷ್ಟಂತ ಹೇಳಿ ಈ ಭೈರಪ್ಪನವರಿಂದ ಇಷ್ಟೆಲ್ಲ ನಡೀತು. ಇದು ಮುಖ್ಯ ಕಾರಣ ಭೈರಪ್ಪನವರೇ. ಇವರು ಓಡಾಡ್ದಿದ್ರೆ ನಮಗೆ ನೀರು ಬರ್ತಿರಲಿಲ್ಲ. ಯಡಿಯೂರಪ್ಪನ ಪೀರಿಯಡಲ್ಲಿ ಭಾಳ ಪ್ರಯತ್ನಪಟ್ಟು ಬೊಮ್ಮಾಯಿ ಪೀರಿಯಡಲ್ಲಿ ನಮ್ಮ ಕೆರೆಗೆ ನೀರು ಬಿತ್ತು ಅಂತ ಹೇಳ್ತಾ ನಾನು ಅವರನ್ನು. ಈಗ ಈ ಕೆರೆ ತುಂಬಿದೆ ಈ ವರ್ಷ, ಆದರೆ ಇದರಿಂದ ಪರಿಶ್ರಮ, ಶ್ರಮ ಯಾವಾಗ ಶುರುವಾಯಿತು? ಹೇಗೆ ಭೈರಪ್ಪನವರು ಇದು ಕೆರೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು? ಯಾವ ರೀತಿ ಯೋಜನೆ ಆಯಿತು? ಮತ್ತು ಈ ಕೆರೆ ತುಂಬಿಸೋದಕ್ಕೆ ಅವರ ಪರಿಶ್ರಮ ಹೇಗಿತ್ತು? ಅವರು ಕೆರೆ ತುಂಬಿಸೋದಕ್ಕೆ ಇಲ್ಲಿ ಬಂದಾಗ ನಾವೆಲ್ಲ ಕೇಳ್ಕೊಂಡು, ಸರ್ ನಮಗೆ ಕುಡಿಯೋ ನೀರಿಲ್ಲ, ನೀವು ಉನ್ನತ ಅಧಿಕಾರದಲ್ಲಿದ್ದೀರಾ, ನಮಗೆ ಸರ್ಕಾರದ ಮೂಲಕ ನೀರನ್ನು ದೊರಕಿಸಿಕೊಡಿ ಅಂತ ಕೇಳಿದಾಗ ಅವರು ಬೊಮ್ಮಾಯಿ ಯಡಿಯೂರಪ್ಪನ ಪೀರಿಯಡ್ ಇತ್ತುವಾಗ ಯಡಿಯೂರಪ್ಪನವ್ರು ಭೇಟಿಯಾಗಿ ನಮಗೆ ಇದೆಲ್ಲ ಸಹಕಾರ ಮಾಡಿಕೊಟ್ರು, ನೀರನ್ನು ತರಿಸ್ಕೊಟ್ರು. ಹಾಗೆ ಮಾಧುಸ್ವಾಮಿ ಇವರೆಲ್ಲ ಸೇರಿದ್ರು. ಅವ್ರ ಪೀರಿಯಡಲ್ಲಿ ನಮಗೆ ಕೆರೆಗೆ ನೀರು ಬಂತು. ಈ ಸರ್ ಈ ಕೆರೆ ತುಂಬಿದ್ರೆ ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ? ಎಷ್ಟು ಪ್ರದೇಶಕ್ಕೆ ಎಷ್ಟು ಕೆರೆಗಳು ಇದರಿಂದ ತುಂಬುತ್ತವೆ? ಸರ್ ಇದಕ್ಕೆ ಹೆಚ್ಚು ಕಮ್ಮಿ ಬಯಲು ಅಚ್ಚುಕಟ್ಟು ಅಂದರೆ ಒಂದು 200 ಎಕರೆ ಮೇಲಿದೆ. ಇಲ್ಲಿಂದ 2 ಕಿಲೋಮೀಟ್ರ್ ದೂರದವರೆಗೂ ಆಶಾಗಿದೆ ನೀರು ಹೋಗ್ತಾ ಇದೆ. ಇಲ್ಲಿ ಸುತ್ತಮುತ್ತ ಹಳ್ಳಿ ಒಂದು 30 ಹಳ್ಳಿಗಳು ಇದ್ದಾವೆ. ಯಾಚನಘಟ್ಟ ಹಾಗೆ ಇಂಥದ್ದು ಊರುಗಳಿದ್ದಾವೆ, ಹಲವಾರು ಊರುಗಳಿವೆ. ಅವರೆಲ್ಲರಿಗೂ ಎಲ್ಲ ಗ್ರಾಮಗಳಿಗೂ ಜಲವಸತಿ ಇಂಪ್ರೂವ್ ಆಗಿದೆ. ಅವರೆಲ್ಲ ಒಳ್ಳೆಯ ನೀರನ್ನು ಪಡಿತಾ ಇದ್ದಾರೆ, ಬೆಳೆ ಬೆಳೀತಾ ಇದ್ದಾರೆ, ತೋಟಗಳು ಚೆನ್ನಾಗಿದೆ, ಅನುಕೂಲ ಆಗಿದೆ ಜನರಿಗೆ. ಅವ್ರು ನೀರಿಲ್ಲದೆ ಹೋದರೆ ಅವರು ಕೂಡ ಅಲ್ಲ ಕೆಳಮಟ್ಟದಲ್ಲಿ ಬಂದಿದ್ದರು. ಹೀಗಾಗಿ ಅನುಕೂಲ ಆಗಿದೆ, ತುಂಬ ಅನುಕೂಲ ಆಗಿದೆ. ಈ ಕೆರೆ ಬತ್ತು ಹೋಗಿತ್ತು, ಆವಾಗ ಅಂತರ್ಜಲ ಮಟ್ಟ ಎಲ್ಲಿಗೆ ಹೋಗಿತ್ತು? ಈಗ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ? ತುಂಬ ಅನುಕೂಲ ಆಗಿದೆ. ನೀರೀಗ ಹಿಂದೆ ಇಲ್ಲಿ 30-40 ವರ್ಷ ಹಿಂದೆ ಕೊಳವೆ ಬಾವಿಗಳು ಕೂಡ ಓಡ್ತಾ ಇದ್ದಾವೆ. ಈಗ ಎಲ್ಲ ಬತ್ತಿ ಹೋಗಿದ್ವಿ, ನೀರೇ ಬರ್ತಿರಲಿಲ್ಲ. ಈಗ ನನ್ನ ಸ್ವಂತದ್ದು ಹೇಳೋದಾದ್ರೆ, ನಾನು ನಮ್ಮ ತೋಟದಲ್ಲಿ 6 ಬೋರ್ ಕೊರೆಸಿದ್ದೀನಿ, ಒಂದ್ರೊಳಗೆ ನೀರು ಬರ್ತಾ. ಈಗೆಲ್ಲ ಭರ್ತಿ ಆಗಿದೆ, ನೀರು ತುಂಬ ಇಂಪ್ರೂವ್ ಆಗಿದೆ. ಬೋರ್ಗಳೆಲ್ಲ ಓಡ್ತಾ ಇದೆ. ನೀರಿನ ಸೌಲಭ್ಯ ತುಂಬ ಚೆನ್ನಾಗಿದೆ. ಅಂದ್ರೆ ಅವರ ಪರಿಶ್ರಮದಿಂದ ನಿಮ್ಮ ಊರಿಗೆ ಒಂದು ರೀತಿ ಅನುಕೂಲ ಆಯಿತು. ಅವರೊಂದು ರೀತಿ ನಿಮ್ಮ ಊರಿನ ಪಾಲಿಗೆ ಭಗೀರಥ ಆದ್ರು ಅಂತ ಹೇಳ್ತೀವಿ. ಇಷ್ಟೆಲ್ಲ ಪ್ರಯತ್ನಕ್ಕೆ ಮೂಲ ಕಾರಣ ಭೈರಪ್ಪನವರೇ.
ಭೈರಪ್ಪನವ್ರು ಇಲ್ಲದ ಹೋಗಿದ್ರೆ ಈ ಜನ ಯಾರೂ ಈ ಪ್ರಯತ್ನ ಪಡ್ತಿಲ್ಲ. ಏನೋ ಅವರು ಮಹಾಪುಣ್ಯಾತ್ಮ ಭಗೀರಥ ಅಂತಲೇ ಹೇಳ್ಬೋದು. ನಮ್ಮ ಈ ಸುತ್ತ ಹಳ್ಳಿ ಜನಕ್ಕೆ ಇಲ್ಲೆಲ್ಲ ಒಂದು 30-40 ಹಳ್ಳಿ ಜನಕ್ಕೆ ತುಂಬ ಅನುಕೂಲ ಮಾಡಿಕೊಟ್ರು. ಅನುಕೂಲ ಮಾಡಿಕೊಡ್ತೀನಿ, ನಾವೆಲ್ಲ ಕ್ಷೇಮವಾಗಿದ್ವಿ. ಮತ್ತೊಬ್ಬರು ಗ್ರಾಮಸ್ಥರು ನಮ್ಮ ಜೊತೆಗೆ ಹೇಳಿ ಸರ್, ಈಗ ಕೆರೆ ತುಂಬಿದ್ರಿಂದ ಸಹಜವಾಗಿ ಊರಿನ ಒಂದು ಸಮೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಕೆರೆ ಬಗ್ಗೆ ಮಾತಾಡೋದಾದರೆ ದಿನವೆಲ್ಲ ಮಾತಾಡೋದು. ಸಂಕ್ಷಿಪ್ತವಾಗಿ ನಾನು ಈ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಒಂದು ಹೇಳಬೇಕು ಅಂತಂದರೆ, ಈ ಒಂದು ಕೆರೆಯಿಂದ ಕನಿಷ್ಠ ಪಕ್ಷ 5,000 ಕುಟುಂಬಗಳು ನಮಗೆ ಪ್ರತ್ಯಕ್ಷವಾಗಿ ಇದರ ಒಂದು ಅನುಕೂಲನ ಪಡ್ಕೊಂಡಿದ್ದಾರೆ. 5,000 ಕುಟುಂಬ. ಈಗ ನಮ್ಮೂರಲ್ಲೇ ಒಂದು 250-300 ಕುಟುಂಬ ಇದೆ. ಅದೇ ರೀತಿ 5,000 ಕುಟುಂಬಗಳು ಪ್ರತ್ಯಕ್ಷವಾಗಿ ಅದರ ಅನುಕೂಲವನ್ನು ಪಡ್ಕೊಂಡಿದ್ದಾವೆ. ಪರೋಕ್ಷವಾಗಿ ನನ್ನ ಪ್ರಕಾರ ಒಂದು 25,000-30 ಸಾವಿರ ಕುಟುಂಬಗಳಿಗೆ ಅನುಕೂಲ ಆಗಿದೆ. ಯಾಕೆ ಅಂತಂದರೆ ಈ ಒಂದು ಕೆರೆಯಿಂದ, ಈ ಒಂದು ಕೆರೆ ತುಂಬಿದ್ರೆ ಇಲ್ಲಿಯ ನೀರು ನಮ್ಮ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ. ಏನು ಯಡಿಯೂರ ಹತ್ರ ಏನು ಮಾರ್ಕೋನಹಳ್ಳಿ ಡ್ಯಾಮ್ ಇದೆ, ಅಲ್ಲಿವರೆಗೂ ನಮ್ಮ ಸಂತೇಶ್ವರ ಗ್ರಾಮದ ನೀರು 110 ಕೆರೆಗಳನ್ನ ದಾಟಿ ಹೋಗುತ್ತೆ. ಆದ್ದರಿಂದ ಈ ಒಂದು ಕೆರೆ ತಿಪ್ಟೂರು ತಾಲೂಕಿನ ಕೆಲವು ಗ್ರಾಮಗಳು, ಗಂದ್ಲಿಘಟ್ಟ, ಮಸನಘಟ್ಟ, ಕಂಪಾರಹಳ್ಳಿ, ಬಿಸ್ಲಹಳ್ಳಿ, ಮೂಡ್ಲುಕೊಪ್ಪಲು, ಸಣ್ಣೇನಹಳ್ಳಿ, ಹೀಗೆ ತಿಪ್ಟೂರು ಭಾಗದವು. ಅದನ್ನು ಬಿಟ್ಟರೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಈಗ ಸಂತೇಶ್ವರದಿಂದ ಹೊರಟ್ರೆ ಗಂಜಗೆರೆ, ದುಗ್ಗೇನಹಳ್ಳಿ, ಬೆಳಗುಳಿ, ಗಂಗೇನಹಳ್ಳಿ, ಚನ್ನಗೋನಹಳ್ಳಿ, ಯಾಚನಘಟ್ಟ, ಹೊಸಹಳ್ಳಿ, ಈ ರೀತಿ ಹಲವಾರು ಗ್ರಾಮಗಳಿಗೆ ಈ ಒಂದು ನೀರಿನ ಆಶ್ರಯ ಇದೆ. ಇದರಿಂದ ಈಗ ಮೀನುಗಾರಿಕೆ ಪ್ರಾರಂಭ ಆಗಿದೆ. ಈಗ ಆ ಕುಟುಂಬಗಳು ಸಮೃದ್ಧಿಯಾಗಿ ಬದುಕ್ತಾ ಇದ್ದಾವೆ. ನಮ್ಮ ಊರಿನಲ್ಲಿ 800 ಅಡಿ 1000 ಅಡಿ ಕೊರೆದ್ರೂ ನೀರು ಬರ್ತಾ ಇರಲಿಲ್ಲ. ಈಗ 60 ಅಡಿ 50 ಅಡಿಗೆ ನೀರು ಸಿಗ್ತಾ ಇದೆ. ಆ ಕುಟುಂಬಗಳು ಬದುಕ್ತಾ ಇದ್ದಾವೆ. ಈ ಕೆರೆಗೆ ನೀರು ಬಂದ ಮೇಲೆ ಒಂದೇ ಒಂದು ಬೋರನ್ನು ಯಾರೂ ಕೂಡ ಹೊಸದಾಗಿ ಕೊರೆಸಿಲ್ಲ. ಇದು ಅವರು ಏನು ಸಾಹಿತ್ಯ ಲೋಕದಲ್ಲಿ ಎಷ್ಟು ಶ್ರೇಷ್ಠ ಸಾಧನೆ ಮಾಡಿದ್ರು, ಅದೇ ರೀತಿ ತಾನು ಹುಟ್ಟಿದ ಜನ್ಮಭೂಮಿಗೂ ಕೂಡ ಏನಾರು ಒಂದು ಮಾಡಬೇಕು ಅಂತ ಅಂದಾಗ ನೀರಾವರಿ ವ್ಯವಸ್ಥೆ ಅವರು ಅದನ್ನು ಆಯ್ಕೆ ಮಾಡ್ಕೊಂಡು ಆ ನೀರನ್ನು ತಂದು ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ. ಇದು ಆಲ್ರೆಡಿ ಒಂದ್ಸಲ ಕೋಡಿ ಬಿದ್ದಿದೆ. ಈಗ ನೀರು ಬರ್ತಾ ಇದೆ, ಇನ್ನೇನು ಕೋಡಿ ಬೀಳುತ್ತೆ. ಇನ್ನೂ 1-1.5 ತಿಂಗಳು ಬೇಕು. ಯಾಕಂದರೆ ಈ ಸಲ ಮಳೆಗಾಲ ಕಮ್ಮಿ ಆಗಿದೆ. ಅವರ ಕೊನೆಯ ಆಸೆ ಇನ್ನೊಂದಿತ್ತು, ಅದೇ ಈ ದೇವಸ್ಥಾನದ ಜೀರ್ಣೋದ್ಧಾರ ಒಂದು ಮಾಡಬೇಕು. ನೀರು ಕೊಟ್ಟಿದ್ದೀನಿ, ವಿದ್ಯೆ ಕಲೀಲಿಕ್ಕೆ ಬುಕ್ಕು ಕೊಟ್ಟಿದ್ದೀನಿ, ಬದುಕನ್ನ ಕಟ್ಕೊಳಕ್ಕೆ ನೀರಿದೆ. ಅವ್ರಿಗೆ ಶ್ರದ್ಧಾ ಕೇಂದ್ರವಾಗಿ ಒಂದು ಆಧ್ಯಾತ್ಮಿಕವಾಗಿ, ಅಂದರೆ ಅವರು SL ಭೈರಪ್ಪನವರ ಕನಸು ಹೇಗಿತ್ತು ಅಂದರೆ ಆಧ್ಯಾತ್ಮ, ಸಾಹಿತ್ಯ ಮತ್ತು ನಾವು ಬದುಕನ್ನ ಕಟ್ಕೊಳಕ್ಕೆ ಕೃಷಿ ಚಟುವಟಿಕೆಗೆ ನೀರು, ಈ ಮೂರನ್ನೂ ಕೂಡ ನನ್ನ ಜನ್ಮಭೂಮಿಗೆ ಕೊಡಬೇಕು ಅಂತ. ಜನ್ಮಭೂಮಿಗೆ ಕೊಟ್ಟು ನಾನು ಅವರು ಇಹಲೋಕ ಏನು ಈ ಲೋಕ ಬಿಟ್ಟು ಬೇರೆ ಲೋಕಕ್ಕೆ ಏನು ನಾವು ಸಾಮಾಜಿಕವಾಗಿ ಏನು ಮಾತಾಡ್ತೀವಿ ಹಂಗೆ ಹೋಗಬೇಕು ಅನ್ನೋದು ಕೂಡ ಈ ಒಂದು ಜಾಗದಿಂದಲೇ ಅಂತ ಅವರ ಒಂದು ಆಸೆ ಇತ್ತು. ಅವ್ರು ಹೇಳ್ಕೊಂಡಿದ್ರು. ಅವ್ರು ಹೇಳಿದರು ನಮಗೆ ಕೆಲವೊಂದು 2-3 ಸಲ ಹೇಳಿದರು, ನಾನು ಹೋಗ್ಬೇಕಾದ್ರೆ ಅಷ್ಟು ಸುಲಭವಾಗಿ ಹೋಗಲ್ಲ, ಈ ಶರೀರ ಇನ್ನೂ ಇರುತ್ತೆ, ಯಾವುದೇ ಕಾರಣಕ್ಕೂ ನನ್ನ ಅಣ್ಣ ತಮ್ಮದಿರು ಹೋದಂಥ ಜಾಗದಿಂದಲೇ ನಾನು ಕೂಡ ಹೋಗ್ತೀನಿ, ನನ್ನ ಲಾಸ್ಟು ಸಂತೇಶ್ವರ ಗ್ರಾಮದಲ್ಲೇ ಆಗುತ್ತೆ ಅಂತ ಹೇಳಿದರು. ಅನಿವಾರ್ಯ ಕಾರಣಗಳಿಂದ ಇವತ್ತು ಮೈಸೂರಲ್ಲಿ ಆಗ್ತಾಯಿದೆ. ಆದರೆ ಕೊನೆ ಅಸ್ಥಿನಾದರೂ ತಂದು ಸಂತೇಶ್ವರ ಕೆರೆಯಲ್ಲಿ, ಹೇಮಾವತಿ ನೀರಿನಲ್ಲಿ ಆ ಒಂದು ಅಸ್ಥಿನ ಬಿಟ್ಟರೆ ನಮಗೂ ಕೂಡ ಒಂದು ಸಂತೋಷ ಆಗುತ್ತೆ ಅಂತೇಳಿ ನಾನು ಈ ಮುಖಾಂತರ ನಿಮ್ಮನ್ನು ಕೇಳ್ಕೊತೀನಿ. ಭೈರಪ್ಪನವರ ಕನಸು, ಭೈರಪ್ಪನವರ ಪರಿಶ್ರಮದಿಂದ ಏನು ಈ ಒಂದು ಸಂತೆ ಶಿವರದ ಕೆರೆ ತುಂಬಿದೆ. ಅದರಿಂದಾಗಿ ಸಾವಿರಾರು ಕುಟುಂಬಗಳು ಬದುಕನ್ನು ಕಟ್ಕೊಳ್ತಾ ಇದ್ದಾವೆ. ಆ ಮೂಲಕವಾಗಿ ತಾನು ಹುಟ್ಟಿ ಬೆಳೆದಂಥ ಗ್ರಾಮಕ್ಕೆ ಒಂದಷ್ಟು ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವರ ಅಗಲಿಕೆಯ ನೋವು ನಮಗೆಲ್ಲ ಕಾಡ್ತಿದೆ. ಆದರೆ ಅವರ ಮಾಡಿದಂಥ ಕೆಲಸಗಳು ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರ್ತವೆ ಅಂತಕ್ಕಂಥ ಮಾತನ್ನು ಜನರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.